ಬುಲ್ಬಲೆ 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 ಉಸಾರಿರಬೇಕಣ್ಣ, ಬುಲ್ಬಲೆ ಉಸಾರಿರಬೇಕಣ್ಣ, ಒಳ್ಳೆಯ ಒಡೆಯಲು ಬಲವಿರಲಣ್ಣ, ಒಳ್ಳೆಯ ಒಡೆಯಲು ಬಲವಿರಲಣ್ಣ. ಬಲ್ಬಲೆ 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 ಉಸಾರಿರಬೇಕಣ್ಣ, ಆಗುವೆ ದೊಡ್ಡ ಪಂಚಕ್ಕೆ ಕನ್ನ, ಆಗುವೆ ದೊಡ್ಡ ಪಂಚಕ್ಕೆ ಕನ್ನ, ತಕ್ಕಿದನೆಲ್ಲ ದೋಚುವೆ ನನ್ನ, ತಕ್ಕಿದನೆಲ್ಲ ದೋಚುವೆ ನನ್ನ, ಸಾಯುವ ತನಕ ತಿನ್ನುವೆ ನನ್ನ, ಸಾಯುವ ತನಕ ತಿನ್ನುವೆ ನನ್ನ, ತಕ್ಕಿದರಂತೋ ಜೈಲಲ್ಲಿ ಮರಣ, ತಕ್ಕಿದರಂತೋ ಜೈಲಲ್ಲಿ ಮರಣ. ಅದು ಸುಖವೋ ಇದು ಸುಖವೋ, ಅದು ಸುಖವೋ ಇದು ಸುಖವೋ, ಹಳಿದರು ಒಳಿದರು ಕಳ್ಳತನ ಸುಖವೋ, ಹಳಿದರು ಒಳಿದರು ಕಳ್ಳತನ ಸುಖವೋ. ಬಲ್ಬಲೆ 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 ಉಸಾರಿರಬೇಕಣ್ಣ, ಬೇಕಣ್ಣ ಬೇಕಣ್ಣ. ಈ ಕಿಕಾರಣ್ಯ ಮಧ್ಯದಲ್ಲಿ ನನ್ನನ್ನು ಕೊರವರ ಎಲ್ಲಯ್ಯ ಎಂದು ಕರೆಯುವರು, ನನ್ನ ಹೆಂಡತಿಯನ್ನಾದರೂ ಕೊರವರ ಎಲ್ಲಮ್ಮ ಎಂದು ಕರೆಯುವರು. ಅದಕ್ಕೂ ಮೀರಿ ಯಾರಾದರೂ ಎಲ್ಲೇ ಬಾ ಇಲ್ಲಿ ಅಂತ ಏನಾದ್ರೂ ಅನ್ಬೇಕು, ಅವ್ರ ತಲೆನಲ್ಲೇ ಕಟ್ಟಕ್ ಕಲ್ಸ್ಬಿಡ್ತೀನಿ ಸ್ವಾಮಿ. ಅದಕ್ಕೂ ಏನಾದ್ರೂ ಮಿತಿ ಮೀರಿದ್ರೆ ಮತ್ತೆ ಮೇರೆ ದೊಡ್ಡೆ ತಲೆಗೇರಿ ದೊಡ್ಡೆ, ಮತ್ತೆ ಮೇರೆ ದೊಡ್ಡೆ ತಲೆಗೇರಿ ದೊಡ್ಡೆ, ಪೊಲೀಸೋರ್ಗೂ ಏಟೆ, ಅವ್ರಪ್ಪನಿಗೂ ಏಟೆ, ಅವ್ರ ತಾತನಿಗೂ ಏಟೆ, ಮತ್ತೆ ಮೇರಿ ದೊಡ್ಡೆ ತಲೆಗೇರಿ ದೊಡ್ಡೆ, ಮತ್ತೆ ಮೇರಿ ದೊಡ್ಡೆ ತಲೆಗೇರಿ ದೊಡ್ಡೆ, ಪೊಲೀಸೋರ್ಗೂ ಏಟೆ, ಅವ್ರಪ್ಪನಿಗೂ ಏಟೆ, ಅವ್ರ ತಾತನಿಗೂ ಏಟೆ. ಸೇಂದಿ ಸರಾಯಿ ತರಿಸೆ ನೀರು ಬ್ರಾಂದಿಯ ಬೆರೆಸಿ, ಸೇಂದಿ ಸರಾಯಿ ತರಿಸೆ ಬೇರೆ ಬ್ರಾಂದಿಯ ಬೆರೆಸಿ, ಒಂದೊಂದು ಲೋಟ ಇರಿಸಿ, ಒಂದೊಂದು ಲೋಟ ಇರಿಸಿ, ನೀವು ಲಗಾಯ್ತಿ ನಾವು ಲಗಾಯ್ತೆ, ನೀವು ಲಗಾಯ್ತಿ ನಾವು ಲಗಾಯ್ತೆ, ಎಲ್ಲಿರೋರೆಲ್ಲ ಲಗಾಯ್ತೆ. ಮಿತಿ ಮೇರಿ ದೊಡ್ಡೆ ತಲೆಗೇರಿ ದೊಡ್ಡೆ, ಮಿತಿ ಮೇರಿ ದೊಡ್ಡೆ ತಲೆಗೇರಿ ದೊಡ್ಡೆ, ಪೊಲೀಸೋರ್ಗೂ ಏಟೆ, ಅವ್ರಪ್ಪನಿಗೂ ಏಟೆ, ಅವ್ರ ತಾತನಿಗೂ ಏಟೆ, ಏಟೆ ಏಟೆ ಏಟೆ. ಸ್ವಾಮಿ, ನನ್ನ ಹೆಂಡ್ರು ಹೆಂಗವಳೆ ಅಂತೀರ, ತೊಳ್ದಾಕಿರ್ ಕೆಂಡ ಕರ್ರೆ ಇಜ್ಲು. ಈಗೆಲ್ಲ ಹಂಗೆಲ್ಲ ಹೇಳ್ಬಿಡಿ, ಅದು ಎಂತೆಂಥದ್ದು ಹಾಕೊಂಡು ಒಂಚೂರು ಚಂದ್ಗೆ ಗುಂಡ್ಗೆ ದಿಂಡ್ಗೆ ಒಂಚೂರು ಕೆಂಪೆಂಪಾಗ ಅವಳೆ ಪರವಾಗಿಲ್ಲ. ಲೇ ಎಲ್ಲೇ ಯೋ ಏ ಯೋ ತಾತ ಯಾವ ಮುಚ್ಚಯ್ಯ ಬಾಯಿನ. ಆಹಾ ಕಂಡೋರಿ ಅಂಡ್ರು ಬರ್ತಾರ್ರಿ, ಏಟಯ್ಯ ಬಿಟ್ಕೊಂಡಿದ್ದೀವಿ ಬಾಯಿನ ನೀನು. ಆ ಮುಚ್ಚಯ್ಯ ಬತ್ತಳಿರಯ್ಯ ನೋಡಿವಿ. ಆಹಾ ಮೋ ಮೋ ತಿಮ್ಮಕ್ಕ, ಅಯ್ಯ ನೀನ್ ಸೆಲ್ಗಟ್ ಹೋಗ ಕಡ್ಡಿ ಪುಡಿ ಉದ್ರೋತದಲ್ಲಮ್ಮ, ಅಷ್ಟೊಂದು ಆಸೆನೆ ನಮ್ಮನೆ ಅಂಡ್ರು ನೋಡಕ್ಕೆ. ಬತ್ತಾವಳಿರಮ್ಮ, ಕೂಗ್ತೀನಿ ಒಂಚೂರು ಒಂಚೂರು ಆರ್ಸಿ ಬೇರೆ ಎತ್ತಿವಿ ಇರು ನೀನು. ಕಡ್ಡಿ ಪುಡಿ ಉದ್ರೋದಿತ್ತಲ್ಲಮ್ಮ ಈಗ. ಎಲ್ಲೇ ಎಲ್ಲೇ ಅಯ್ಯ ಇವಳ ಅಪ್ಪನ್ ಕುಟ್ಟ ಗಂಟ್ಲರಿಯಂಗ್ ಹರ್ಚ್ಕೊಂತ ಇದ್ದೀನಿ, ಅವಳು ಸೋಂಡೆ ಇಲ್ವಲ್ಲಪ್ಪ.
ಗಂಡ ಆಚೆ ಹೋಗವನೆ ದುಡ್ಕೊಂಬರಕ್ಕೆ ಬಂದ ತಕ್ಷಣ ಕಾಲ್ಗೋ ಕೈಗೋ ನೀರ್ ಕೊಡೋಣ ಬಿಸಿ ಬಿಸಿ ಏನನ ಒಂದ್ ಇಕ್ಕನ. ಊರ್ ಬೇರೆ ಚೆನ್ನಾಗಿಲ್ಲ, ಸಾವಾಸ ಎಲ್ಲ ಗಂಡ್ ಮಕ್ಳೇ, ಎಲ್ಲೋದ್ಲೋ ಗೊತ್ತಿಲ್ವಲ್ಲಪ್ಪ. ಲೇ ಎಲ್ಲೇ ಓ ಇಲ್ಲೆಲ್ಲೋ ಸೌಂಡ್ ಕೇಳಿಸ್ತಾ ಕಣಪ್ಪ. ಬತ್ತಾಳೆ ಈಗ ಬತ್ತಾಳಿರಿ. ಅಯ್ಯೋ 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 ಅಲ್ಲ, ಎಲ್ಲಿ 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 ಅಂತ ಅವಾಗಿಂದ ಒಂದೇ ಸಮ ಬರ್ಕೊಂತ ಇದೆಯಲ್ಲ. ನಿನ್ ಸಾಮಾನೆಲ್ಲ ಉದ್ರೆ ಹೋಯ್ತಲ್ಲ ಕೂಗಿ ಕೂಗಿ ಕೂಗಿ. ಲೇ ಓ ನಿನ್ ಎಲ್ಲೆಲ್ಲೂ ಅಂತಾನೆ ಹುಡ್ಕೋದು. ಎಲ್ಲೆಲ್ಲಿ ಹುಡುಕ್ತೆ ಮಾರಾಯ ನೀನು? ಲೇ ನಡ್ಮನೆ ನೋಡ್ದೆ, ನಡ್ಮನೆಗೆ, ಆಮೇಲೆ ಕ್ವಾಣೆ ನೋಡ್ದೆ, ಹಾ ಇತ್ಲು ನೋಡ್ದೆ, ಹಾ ಬೀದಿಲ್ ನೋಡ್ದೆ, ಹಾ ಆ ಪಕ್ಕದ ಮನೆ ತಿಮ್ಮಕ್ಕನ ಮನೆ ನೋಡ್ದೆ, ಎಲ್ಲ ನೋಡ್ಬಿಟ್ಟ? ಅಲ್ಲೂ ಇರ್ಲಿಲ್ಲ. ಇನ್ನೆಲ್ಲೇ ಹೋಗಿದೆ ನೀನು? ಒಂದೇ ಒಂದ್ ಜಾಗ ಬಿಟ್ಟಿದ್ಯಾ? ಅದ್ಯಾವ್ದೇ ಒಂದು? ಅದೇ ನಿಮ್ಮ ಅವನ್ ಕೋಣೆ. ಅದ್ ನಮ್ಮ ಅಪ್ಪಂದು ಕಣೆ ಕ್ವಾಣೆ, ಅಲ್ಲಿಗೆ ಹೋಗಿದೆ. ಅದೇ ನಿಮ್ಮ ಅಪ್ಪನ್ ಕೋಣೆಯಲ್ಲಿ ಕುತ್ಕೊಂಡು ಗಲ್ಗಂಟೆ ಅಲ್ಲಾಡಿಸ್ತಾ ಇದ್ದೆ. ಓ ಗಂಟೆ ಬಾರಿಸ್ತಿದ್ದ? ಅದೇ ಗಲ್ಗಂಟೆನೆ ಅಲ್ಲಾಡಿಸ್ತಾ ಇದ್ದೆ. ಏನಕ್ಕೆ ಅಂತ ಕೇಳು. ಅದೇಕೆ ಚಿನ್ನ? ನನ್ ಗಂಡ ಮುಂಡೆ ಮಗ ಹೋಗಿ 3 ತಿಂಗಳಾಯ್ತು. ಬಂದ್ರೆ 3 ತಿಂಗಳು ಇಲ್ಲ 3 ವರ್ಷ. ನನ್ನ ಮಗ ಬೇಗ ಬರ್ಲಿ ಅಂತ ಗಲ್ಗಂಟೆ ಅಲ್ಲಾಡಿಸ್ತಾ ಇದ್ದೆ. ಲೇ ಒಂಚೂರು ಮರ್ಯಾದೆ ಕೊಟ್ಟು ಮಾತಾಡೆ. ಯಾರಿಗೆ? ಗಂಡ ಮುಂಡೆ ಅದೇನೇ ಅದು. ನಿನಗ್ ಮರ್ಯಾದೆ ಬೇರೆ ಕೇಳ? ಚಿನ್ನಲ್ವನೇ ನೀನು. ಅಯ್ಯೋ ಅಯ್ಯೋ ನಿನ್ ಜನ್ಮಕ್ ಬೆಂಕಿ ಹಾಕ. ಅಲ್ಲ ಇಲ್ಲೊಬ್ಳು ಎಂಡ್ರು ಅವಳೆ ಅಂತ ನಿನಗೆ ಜ್ಞಾನ ಆಯ್ತಾ ಅಂತ? ಜ್ಞಾನ ಇಲ್ದೇನೆ ಬಂದಿದ್ದೀನೇನೆ. ಈಗ ಎಷ್ಟ್ ದಿನಕ್ ಬಂದಿದ್ಯಾ ನೀನ್ ಅಲ್ಲಾಡಿಸ್ಕೊಂಡು? 6 ತಿಂಗಳೇನು 3 ತಿಂಗಳದ್ರೇನೆ? ಅದೇ ಹೋದ್ರೆ 6 ತಿಂಗಳು ಬಂದ್ರೆ 3 ತಿಂಗಳು. ನಿನಗೆ ಜ್ಞಾನ ಬೇರೆ ಇದ್ದಾತ ಚಿನ್ನ? ಓ ಏನ್ ಬಾಳ ನುಲಿತಾ ಇದೀಯಾ? 3 ತಿಂಗಳಿಗೊಂದ್ಸರಿ ಬಂದು ಬರ್ಗೆಟ್ಟೋಗಿದ್ಯಾ ಅಲ್ವಾ ಚಿನ್ನ? ಎಲ್ಲಿ ಓ ಎಲ್ಲಿ? ಓ ಏನಪ್ಪ, ಮಂಗಳವಾರ ಮದುವೆ ಆಗಿ ಸೋಮವಾರ ಶೋಭನ ಆಯ್ತಲ್ಲೇ. ಶೋಭನ ಅವಾಗ ಎತ್ತಿದ್ದಲ್ಲೇ. ಏನ? ಅದೇ ಎತ್ತಿದ್ದಲ್ಲೇ ಅವಾಗ. ಅದೇ ಏನ? ರಾಗನ ಕಣೆ, ಅಪಾರ್ಥ ಮಾಡ್ಕೊಂಬೇಡ. ಹಂಗನ್ನು ಜನ ಅಪಾರ್ಥ ಮಾಡ್ಕೊಂತಾರೆ. ರಾಗನ ಆ ರಾಗ ಆಡ್ಲ ಚಿನ್ನ, ಹಂಗನ್ನೇ ಚಿನ್ನ. ಹೆಂಗೆ ಹಂಗನ್ನೇ? ನಾಚಿಕೆ ಅಲ್ಲ, ಹೊಟ್ಟೆ ಕೂಳಿಲ್ಲ ನಿನಗೆ ರಾಗ ಬೇಕಂತೆ. ರಾಗ ಹೊಟ್ಟೆಗೆ ಯಾಕೆ ಯೋಚನೆ ಮಾಡ್ತೀಯ? ನಮ್ ಮೀಸೆ ಆಂಜನಪ್ಪ ಇಲ್ಲಿ ಅವನೇ ಬ್ಯಾಳೆ ಬೆಳೆದವನಿ, ಅಕ್ಕಿ ಬೆಳೆದವನಿ, ಗೋಧಿ ಬೆಳೆದವನಿ. ಹೇಳಿದ್ರೆ ಸಾಕಾಗಿತ್ತು. ಅವನ್ ಬೆಳೆದ್ರೆ ಅವನ್ ಮನೆಗೆ, ಅವನ್ ಹೆಂಡ್ರಿಗೆ, ಅವನ್ ಮಕ್ಕಳಿಗೆ, ನಿನಗೆ ಯಾಕೆ ಕೊಡ್ತಾರೆ ಅಂತ. ನಮ್ಮ ಅಣ್ಣ ಕಡೆ ಅವನು ಏನು ಒಂದು ಮಾತು ಹಂಗಂದಿದ್ರೆ ನೀನ್ ಹೊಟ್ಟೆನೆ ತುಂಬಿಸ್ಬಿಡ್ತಿದ್ದ. ಅವ್ನ್ ನೀನ್ ಹೇಳಿದ್ರೆ ಕೊಡಲ್ಲ, ನಾನ್ ಹೇಳಿದ್ರೆ ಕೊಡ್ತಾನೆ. ಹಂಗನ್ಬಿಟ್ಟ ಚಿನ್ನ? ಹ್ಞೂ ಚಿನ್ನ, ಬಾ.
ನನ್ನ ತಿಂಡಿ ಎಳ್ಳಿನಲ್ಲೇ. ಅಲ್ಲ ನಿನಗೇನ್ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಏನಾದ್ರೂ ಇದ್ದತ? ಏ ಚಿನ್ನ, ಯಾಕೆ ಅಂತ ಕೇಳು. ಯಾಕೆ? ಅಲ್ಲ 3 ತಿಂಗಳಿಗೊಂದ್ಸರಿ ಮನೆಗೆ ಬಂದಿದ್ಯಾ, ಅಲ್ಲ ಬಂದಿದ್ಯಾ, ಎಂಟ್ರಿಗೆ ಮಕ್ಕಳಿಗೆ ಅಂತ ಏನಾದ್ರೂ ತಂದಿದ್ಯಾ? ಕ್ಯಾಮೆ ಗಿಮೆ ನೋಡ್ತಾ ಇದೀಯಾ? ಲೇ ಚಿನ್ನ, ಓ ನಿನ್ಗೆ ಹೇಳಲಿಲ್ಲ ಕಣೆ ನಾನು. ಏನ? ಇದುವರೆಗೂ ಹಾ. ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡ್ ಬತ್ತಿದ್ದೆ. ಹಾ ಹೊಟ್ಟೆಗಿದ್ರೆ ಬಟ್ಟೆಗಿಲ್ಲ, ಬಾ ಕೂತ್ಕೋ ಬಾ, ಸುಸ್ತಾಗಿದೆ. ಬಟ್ಟೆಗಿದ್ರೆ ಹೊಟ್ಟೆಗಿಲ್ಲ. ಹೇಳಿ ನಿಧಾನ ಕೇಳು. ಹೇಳಿ ಇವಾಗ ಏನ್ ನಿಂದು? ಹೇಳ ಚಿನ್ನ, ಹಾ ಒಟ್ಗಿದ್ರೆ ಬಟ್ಕಿಲ್ಲ, ಬಟ್ಕಿದ್ರೆ ಒಟ್ಕಿಲ್ಲ. ಹಾ ಚಿನ್ನ, ಓ ಮೈಸೂರಿಗೆ ಹೋಗ್ಬಿಟ್ಟಿದ್ದೆ. ಯಾಕೋ? ಹೊಡೆದ್ರೆ ಒಂದೇ ಸರಿ ಹೊಡೆದ್ ಬಿಡೋಣ ಅಂತ. ಯಾರನ್ನ? ಆನೆ ಅಂಬಾರಿನೇ. ನೀನ್ ಜನ್ಮಕ್ ಬೆಂಕಿ ಹಾಕ. ಹೇಳು ಮುಂದೆ ಕೇಳು. ಆ ಅಂಬಾರಿ ತಂದ್ಬಿಟ್ಟಿದ್ರೆ ಹಾ ಸಾಯ ಗಂಟ ಕುಂತ್ಕೊಂಡು ತಿನ್ಕೊಂಡು ಇರ್ಬೋದಾಯ್ತು. ಅಲ್ಲಿ ನಮ್ ಸ್ನೇಹಿತರು ಇಬ್ರು ಸಿಕ್ಬಿಟ್ಟಿದ್ರು. ಏನಂದ್ರು? ಡೆವಲಪರ್ ಕಣೆ ಅವರು. ಡೆವಲಪರ್ ಲೋಪರ್? ಏ ಡೆವಲಪರ್ ಅಂತ ಒಳ್ಳೆ ಹುಡುಗರು ಕಣೆ ಅವರು. ಹೌದಾ? ಅವ್ರು ನಿನ್ನಂತ ಲೋಪರ್ಗಳೇ. ನಮ್ ಕಳ್ಳಿಗೆ ಹೋಗಂಡ ಡೆವಲಪರ್. ಡೆವಲಪರ್? ಹಾ ಅವ್ರು ನಮ್ಮಿಬ್ರು ಸ್ನೇಹಿತರು, ನಮ್ಗೆ ಒಳ್ಳೆ ಮನ್ಸರು ಕಣೆ ಅವರು. ಇಂತ ಲೋಪರ್ಗಳೇ ನಿನ್ ಫ್ರೆಂಡ್ಗಳಾಗೋದ್ಪ. ಹಂಗೆಲ್ಲ ಮಾತಾಡ್ಬಾರ್ದು ಕಣೆ. ಆಮೇಲೆ ನಾನ್ ಬೇರೆ ಹೋಗಿ 6 ತಿಂಗಳಾಗಿತ್ತಲ್ಲ, ಊರ್ ಕಡೆ ಹೋದಾಗ ಅವರು KRS ಇವೆಲ್ಲ ನೋಡಕ್ ಬಂದಿದ್ರು. ಅಲ್ಲಿ ಸಿಕ್ಕಿದಾಗ ಹೇಳಿದ್ದೆ, ನಾನು ಬಂದು 6 ತಿಂಗಳಾಯ್ತು, ಮನೆ ಕಡೆ ನಮ್ಮ ಹೆಂಗಸರಿಗೆ ಒಂಚೂರು ತೊಂದರೆ ಆಗಿರ್ತದೆ, ಒಂಚೂರು ಏನ ಕೂಡಿಸ್ಬಿಡ್ರಿ ಅಂತ. ಏನ್ ಬಂದಿದ್ರ ಅಂತ. ಅವ್ರಾ? ಹಾ ಯಾರು ಯಾರು ಬಂದಿಲ್ಲ. ಬಂದಿಲ್ವಾ? ಯಾರು ಬಂದಿಲ್ಲ. ಏ ಬಿಡು, ಅವ್ರ ತಪ್ಪಲ್ಲ ಕಡೆ. ರಿಜಿಸ್ಟ್ರಿ ಬೇರೆ ನಿಲ್ಸ್ಬಿಟ್ಟವ್ರಿ, ಅವ್ರಿಗೆ ತೊಂದ್ರೆ, ಹಂಗಾಗಿ ಬಂದಿಲ್ಲ ಬಿಡು ಆ ವಿಚಾರ. ಈಗ ಈಗೇನ್ ಹೇಳು? ಈಗ ನಾವು ಹಿಂಗ್ ಕುಣ್ಕಂಡೇ ಕುಂತಿದ್ರೆ ಹೊಟ್ಟೆಗೇನು ಬೇಡವೇ? ಹೊಟ್ಟೆ ಪಾಡೇನಿ. ಈಗ ಗೇಯಕ್ ಹೋಗಲ್ವಾ ನೀನು? ಅಲ್ವೇ? ಈಗ ಉಣ್ಣಕ್ಕೆ ಏನ್ ಮಾಡಿದ್ಯೆ? ಉಣ್ಣಕ್ಕೆ ಮನೇಲಿ ಅಕ್ಕಿ ಇಲ್ಲ, ಕಾಳಿಲ್ಲ, ಬೇಳೆ ಇಲ್ಲ, ನೀರಿಲ್ಲ, ಸೀಮೆ ಎಣ್ಣೆ ಇಲ್ಲ, ಸುಡುಗಾಡು ಇಲ್ಲ ಮನೇಲಿ. ಅಲ್ವೇ? ತಂದಾಕಿದ್ದೆಲ್ಲ ತಿಂದಾಕಿ ನಾನು ಹೋದಾಗ ಹಿಂಗಿದ್ದೆ, ಈಗ ನೋಡು ಹೆಂಗಾಗಿದ್ಯಾ. ನಿಮ್ಮ ಅಪ್ಪನ ಮನೆಯಿಂದ ನಾನು ತಂದು 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 ಏರ್ಸಿದ್ದೆ ಇಲ್ಲಿ. ಲೇ, ನಮ್ಮ ಅಪ್ಪನ ಮನೆ ತಂದಾಕ್ತೀನಿ, ನಿಮ್ಮಪ್ಪನ ಮನೆದೇನೆ ಅದು. ಹೋಗ್ಲಿ ಬಿಡು, ನಿಮ್ಮ ಅಪ್ಪನ ಮನೆ ಆದ್ರೆ ಏನು, ನಮ್ಮ ಅಪ್ಪನ ಮನೆ ಆದ್ರು ನಾವು ನಿಮ್ಮ ಮಾವ ಅಲ್ವಾ, ನಿಮ್ಮಪ್ಪ ನನಗ್ ಮಾವ ಅಲ್ವಾ. ಈಗ ಒಂದ್ ಕೆಲ್ಸ ಏನ್ ಹೇಳು? ಇಲ್ಲಿವರೆಗೂ ನಾನೇ ಕಳ್ತನ ಮಾಡ್ಕೊಂಬಂದ್ ತಂದಾಕ್ತಿದ್ದೆ, ನೀನು ಇವಾಗ ಏನ್ ಮಾಡ್ಬೇಕು ಅಂತ ನೀನ್ ತಿಂದಾಕ್ತಿದ್ದೆ. ಇನ್ನು ಮುಂದಕ್ಕೆ ಚಿನ್ನ ಹೋಗ್ಲಿ, ಇನ್ನೊಂದ್ಸರಿ ಹಂಗಂದಿ. ಏನ ಅದೇ ಇನ್ನೊಂದ್ಸರಿ ರಾಗನ ಕಣೆ. ಜನ ಏನೇನೋ ತಿಳ್ಕೊಂತಾರೆ. ಅವ್ರು ತಿಳ್ಕೊಂತಾರೆ ಬಿಡು, ಅವ್ರು ತಿಳ್ಕೊಂಡೇ ಇರೋದು. ನೀನ್ ರಾಗ ಅನ್ನೋ ರಾಗ. ಪ್ರಿಯನೇ ಓ ಪ್ರಿಯನೇ ಪೂರ್ಣಚಂದ್ರನೇ, ಪ್ರಿಯನೇ ಓ ಪ್ರಿಯನೇ ಪೂರ್ಣಚಂದ್ರನೇ, ಮಧು ತುಂಬಿನ ಮಧುಮಂಜರಿ ಮಾಲೋಕನೆ, ಮಧು ತುಂಬಿನ ಮಧುಮಂಜರಿ ಮಾಲೋಕನೆ, ಪ್ರಿಯನೇ ಓ ಪ್ರಿಯನೇ. ಅಲ್ಲಾಡಿಸ್ಕೊಂಡು ಬಂದ್ಬಿಡ್ತೀಯೋ ಜಾಡ ನೀನು. ಗಂಡ ಅಂದ್ಮೇಲೆ ಹಂಗಿರ್ಬೇಕಲ್ವೇನೆ? ಗಂಡ ಪಿಂಡ. ಪ್ರಿಯನೇ ಓ ಪ್ರಿಯನೇ ಪೂರ್ಣಚಂದ್ರನಿಗೆ, ಪ್ರಿಯನೇ ಓ ಪ್ರಿಯನೇ ಪೂರ್ಣಚಂದ್ರನೇ, ಪ್ರಿಯನೇ ಓ ಪ್ರಿಯನೇ ಪೂರ್ಣಚಂದ್ರನೇ. ಸಾಕು ಬಿಡು, ಜನ ನೋಡ್ತಾರೆ. ನೋಡ್ರೆ ಕಲ್ ಕಲ್ ಅಂತೈತೆ.
ಮುಗಲಿರೋ ಮುಗ್ದಿರೋ ಮುಲ್ಮುಲ್ಲೈತೆ ಮುಗಲಿರೋ ಮುಗ್ದಿರೋ ಮುಲ್ಮುಲ್ಲೈತೆ ಕೈಯಲ್ಲಿರೋ ಕರಿ ಬಳ್ಳಿ ಕಲ್ಕಲ್ಲೈತೆ ಕೈಯಲ್ಲಿರೋ ಕರಿ ಬಳ್ಳಿ ಕಲ್ಕಲ್ಲೈತೆ ಇನ್ನ ಕಾಲಲ್ಲಿರೋ ಗೆಜ್ಜೆ ನೋಡ್ದೆ ಕಲ್ಕಲ್ಲೈತೆ ಇನ್ನ ಬೇಗ ನೋಡಿ ನೀರೇ 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 ತಂದಾನ ಮುಕ್ತ ತಂದಾನ ಆಹಾ, ಸೀರೆ ಲಂಗ ಅಯ್ಯೋ ಚಿನ್ನ. ಏನ್ ಚೆನ್ನಾಗಿ ವರ್ಣಿಸ್ತೀಯೋ. ಬೇಡ ಬಿಡು ಮುಂದಕ್ಕೆ. ಆಯ್ತು ಏನೋ ಹೇಳ್ದಲ್ಲ ನಾನೇನೋ ಮಾಡು ಅಂತ. ಅದೇ ಕಣೆ ಹಾ. ಆಡಕಂಗ್ ಕುಂತಿದ್ರೆ ಹಾ. ನಮ್ಮ ಹೊಟ್ಟೆ ಪಾಡೇನು ಹಾ. ಇದುವರೆಗೂ ನಾನೇ ಕಳ್ತನ ಮಾಡ್ಕೊಂಡ್ ಬರ್ತಿದ್ದೆ. ಹಾ, ಇನ್ನು ಮುಂದೆ ಇನ್ನು ಮುಂದೆ ನೀನ್ ಕಳ್ತನ ಮಾಡ್ಕೊಂಬ. ನಾನು ಹ್ಮ್ ಆಮೇಲೆ ನೀನೇನ್ ಮಾಡ್ತೀಯ ಮನೇಲಿ? ನಾನು ಮನೇಲಿದ್ದು ಹಾ, ಸೀರೆ ಉಟ್ಕೊಂಡು ಜಾಕೆಟ್ ಹಾಕೊಂಡು ಹೂವ ಮುಡ್ಕೊಂಡು ಒಂದ್ ರೌಂಡ್ ಹೋಗ್ಬಾ ಊರೊಳಗಡೆ. ಅದಲ್ವೇ ಹ್ಮ್? ನೀನ್ ಗಾಸಿ ಬಿದ್ಕೊಂಡ್ ಬಂದಿರ್ತಿಯಲ್ಲಿ ಹಾ, ನಿನ್ಗೆ ಒಳ್ಳೆ ಮುದ್ದೆ ಮಾಡಿ ಮುದ್ದೆ ಮಾಡಿ ಬಸ್ಸಾರು ಮಾಡಿ ಬಸ್ಸಾರು ಮಾಡಿ ಒಂದ್ 2 ಬಾಟ್ಲಿ ಎಂಡ ತಂದು ಒಂದು ಮಾಡಿಕೊಂಡ್ ಕೂತಿರ್ತೀನಿ. ಹಾ, ಇಬ್ರು ಕುಂತ್ಕೊಂಡು ತಿನ್ಕೊಂಡು ಅದು ಮಾಡ್ಮ. ಅಲ್ಲ ಗಂಡಸಾಗಿ ಹೆಂಗಸ್ಗೆ ಕೂಲಿಗೆ ಹೋಗು ಅಂತೀಯಲ್ಲ, ನಾನೇನಾದ್ರೂ ಹೋದ್ರೆ ನಾನಿರೋ ಈ ರೂಪಕ್ಕೆ ಗಂಡಸರು ನನ್ನನ್ನು ಸುಮ್ನೆ ಬಿಡ್ತಾರ? ಲೇ ವಾ, ಏನ್ ಮಾತು ಅಂತ ಆಡ್ತೀಯ? ಇರೋ ಮಾತನ್ನೇ ಆಡ್ತಾ ಇದ್ದೀನಿ. ಗಂಡ ನಾನು ಇಲ್ಲಿದ್ದೀನಿ ಕಣೆ. ನಿಮ್ಮ ಪಿಂಡ ನಿನ್ನ ಮನೇಲಿ ಇರ್ತೀಯಲ್ಲೋ. ಗಂಡಸ್ತಕ್ಕೆ ಯಾಕೆ ಓದ್ಯಾ? ಗಂಡಸ್ತಕ್ ಹೋಗ್ಬೇಡ. ನೀನ್ ಯಾರ್ತಾ ಹೋಗ್ಲಿ, ಗಂಡಸರ್ ತಾವೇ. ಏ ಚಿನ್ನ, ಓ, ಗಂಡಸರು ತಾವೇನೇ ಅದೇ ಒಂದ್ ಮೋಟ್ ಬಿಡಿ 90 ಎಣ್ಣೆ ಕಾಸು ನಿನಗ್ ಗೊತ್ತಿಲ್ಲ. ಮುಗಿದೋಯ್ತು. ಹೆಂಗಸರ್ ತಾವ ಸಿದ್ದರಾಮಯ್ಯಿಂದ 2,000 ಬಿಟ್ರೆ ಇನ್ನೇನು ಇಲ್ಲ. ಬೇಡ ಅಂತೋರ್ ಬೇಡವೇ. ಓ, ಏ ನೋಡೆ ಎಲ್ಲಿ? ಬಾಯಿ ತೋರಿಸ್ತೀನಿ ಬರ್ರಿ. ಅಲ್ಲಿ ನೋಡಿ ಆ ಅಮ್ಮ ನೋಡಿ ಆ ಅಕ್ಕನ್ನ ನೋಡ್ದೆ ನೋಡಿ ಎಂತೆಂತ ಸರ ಹಾಕೊಂಡೋಳ ಅಮ್ಮ. ಕಳ್ಳೆಕಾಯಿ ಸರ. ಹಾ, ಗೋಮಳೆ ಸರ ಎಲ್ಲ ಹಾಕೊಂಡಿ. ಹಾ, ಅಂತೋರ್ ನೋಡ್ಕೊಂಡು ತಲೆ ಹೊಡಿ. ಅಂತವ್ರು ನೋಡಿ ನೋಡಿ ಇಷ್ಟು ದಿನ ಆ ಹೆಂಗಸರು ನೋಡೇ ತಲೆ ಹೊಡ್ಕೊಂಡ್ ಬತ್ತಿದ್ದ ನೀನು. ನಾನೆಲ್ಲ ಹೆಂಗಸ್ರ ತಗ ಹೋಗ್ತಿದ್ದೆ, ಗಂಡಸ್ರ ತಗ ಹೊಡ್ಕೊಂಡ್ ಬತ್ತಿದ್ದೆ. ಇವಾಗ ಈಗ ನಾನು ನೀನು ಹೆಂಗ್ಸು ಹೊಡಿ. ಹಾ, ಹೊಡ್ಕೊಂಡು ಹೆಂಗಸ್ ಕೊಡದ್ರೆ ಚೆನ್ನಾಗಿರಲ್ಲ, ಗಂಡಸ್ ಕೊಡದ್ರೇನೆ ಚೆನ್ನಾಗಿರೋದು ಅಲ್ವಾ? ಹ್ಮ್. ಅದಾದ್ಮೇಲೆ ಹೊಡೆಯನ. ಹಾ, ಈಗ ಹೋಗ್ಲಾ ನಾನು? ಈಗ ಹಾ. ನೀನ್ ಹೋಗ್ಬಿಟ್ ಬಾ. ನಾನು ನೀನ್ ಜೋಪಾನ ಮನೆ ಹತ್ರ ಎಣ್ಣೆ ಗಿಣ್ಣೆ ಎಲ್ಲ ರೆಡಿ ಮಾಡಿ. ಆಯ್ತು ಆಯ್ತು ಹೊಡಿತೀನಿ. ಆಯ್ತು ಹೊಡಿ. ಮರೆತೆಯೇಕೋ ನನ್ನ ಎನೆಯ ಕಾದಿರುವೆನು ನಿನ್ನ, ಮರೆತೆಯೇಕೋ ನನ್ನ ಎನೆಯ ಕಾದಿರುವೆನು ನಿನ್ನ, ನಿನ್ನ ಅಂದದ ಚಂದದ ನಗುವನ್ನು ಚೆಲ್ಲು ಮುದಗೊಳಿಸುವಾರು ನೀ ನನ್ನ, ಮರೆತೆಯೇಕೋ ನನ್ನ ಎನೆಯ ಕಾದಿರುವೆನು ನಿನ್ನ.
ಎಲ್ಲಿ ಸ್ವಾಮಿ. ಅಲ್ಲ ತಲೆ ಒಡಿಯೋಣ ಅಂತ ಬಂದಲ್ಲ ಪಾಪ ಈ ಅಮ್ಮನ ಮಕ ನೋಡಿದ್ರೆ ಅಯ್ಯೋ ಅನಿಸ್ತೈತೆ. ಯಾರಮ್ಮ ನೀನು, ಯಾಕೆ ಹಿಂಗ್ ಅಳ್ತಾ ಇದ್ಯಾ? ಈ ಮಗು ಎಲ್ಲಿ ನಿನ್ ಗಂಡ ಎಲ್ಲಿ, ಯಾವ ಊರು, ಯಾವ ದೇಶ? ಅಮ್ಮ, ನಾನೋರ್ವ ದಿಕ್ಕಿಲ್ಲದ ಪರದೇಶಿ ತಾಯಿ. ಅಯ್ಯೋಯ್ಯೋ, ನನಗೆ ನನ್ನವರು ಎಂಬುವರು ಯಾರು ಇಲ್ಲ ತಾಯಿ. ಯಾರು ಇಲ್ವಾ? ಇಲ್ಲ ತಾಯಿ. ಘೋರವಾದ ಕಾಡಿನಲ್ಲಿ ನನ್ನ ಪ್ರಾಣಕಾಂತರು ಜನವನ್ನು ತರುವೆನೆಂದು ಹೋದವರು ಬಾರ್ಲೇ ಇಲ್ಲ. ನಾವು ಮಾಸಗಳು ತುಂಬು ಗರ್ಭಿಣಿಯಾದ ನಾನು ತಾರಾ ವೃಕ್ಷದ ಅಡಿಯಲ್ಲಿ ಈ ಮಗುವಿಗೆ ಜನ್ಮವನ್ನು ಕೊಟ್ಟಿರುವೆನು. ನನಗೆ ನನ್ನವರು ಎಂಬುವರು ಯಾರು ಇಲ್ಲ ತಾಯಿ. ಅಮ್ಮ ಎಷ್ಟು ಬಡವಳಮ್ಮ ನೀನು, ಬಡತನ ಎಲ್ಲ ನನಗೆ ಇಲ್ಲೇ ಕಾಣಿಸ್ತಾ ಇದ್ದಮ್ಮ. ಇರು ನೀನು. ಮಾವ, ಲೋ ಮಾವ, ಬಾಯಿಲಿ ಬಾಮ್ಮ, ಮನೆ ಕರ್ಕೊಂಡು ಹೋಯ್ತೀನಿ. ಬಣ್ಣ ಮಾವನ್ಗೆ ಕಿವಿ ಕೇಳಿಸಲ್ಲ, ಎಲ್ಲ ಎಣ್ಣೆ ಹೊಡ್ಕೊಂಡು ಮಲಗ್ಬಿಟ್ಟವನೆ. ನಡಿ ಮನೆ ಕರ್ಕೊಂಡು ಹೋಯ್ತೀನಿ ನಡಿ. ಬನ್ನಿ ಬನ್ನಿ. ಎಲ್ಲಿ ಓದೋಳು ಇನ್ನೂ ಬರ್ಲೇ ಇಲ್ವಲ್ಲ? ಇಷ್ಟೊತ್ತಾಯ್ತು ಇನ್ನೂ ಬರ್ಲೇ ಇಲ್ವಲ್ಲಪ್ಪ. ಊರಲ್ಲಿ ಬೇರೆ ತುಂಡೈಗಳು ಸಾವಾಸ. ತುಂಡೈಗಳು ಸಾವಾಸ, ಮೂರೊತ್ತು ಉಪವಾಸ ಅನ್ನಂಗೆ ಆಗದೆ. ಇವಳು ಓದೋಳು ಇನ್ನೂ ಬರ್ಲೇ ಇಲ್ವಲ್ಲ. ಅದೆಲ್ಗೋಯ್ಬಿಟ್ಲು. ಇರ್ಲಿ, ಅವಳು ಬರೋ ತನಕ ಈ ಮರದ ಬುಡದಲ್ಲೇ ಕುಂತಿರ್ತೀನಿ. ಮಾವ ಎಲ್ಲಿ? ಓ ಇಲ್ಲಿ ಇಲ್ಲಿ ಇಲ್ಲೇ. ಎಲ್ಲಿ ಜಯ? ಜಯ ಎಲ್ಲ ಎಲ್ಲ ಅಪಜಯನೇ. ಏ ಬರ ಎಲ್ಲ ಇನ್ನಿಗೆ ಜಯ 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 ಜಯ. ಅಪಜಯ ಎಲ್ಲಿರುವಳು ಆ ಜಯ? ಇಲ್ಲೇ ಇರುವಳು ಆ ಜಯ. ಒಳ್ಳೆ ತಮಯ ಒಳ್ಳೆ ತಮಯ ಒಳ್ಳೆ ತಮಯಮೋ, ಕಳ್ಳತನವ ಮಾತಲಿಲ್ಲ ಒಳ್ಳೆ ತಮಯಮೋ. ಒಳ್ಳೆ ತಮಯ ಒಳ್ಳೆ ತಮಯ ಒಳ್ಳೆ ತಮಯವೋ, ಕಳ್ಳತನವ ಮಾಡಲಿಲ್ಲ ಒಳ್ಳೆ ತಮಯವೋ. ದಾರಿಯಲ್ಲಿ ಬರುವ ಜನರ ಒಡೆದು ತಲೆಗಳ, ದಾರಿಯಲ್ಲಿ ಬರುವ ಜನರ ಒಡೆದು ತಲೆಗಳ ಒಡವೆ ವಸ್ತ್ರಗಳನ್ನು ನಾನು ತೋಟಿಕೊಳ್ಳುವೆ. ಒಡವೆ ವಸ್ತ್ರಗಳನ್ನು ನಾನು ತೋಟಿಕೊಳ್ಳುವೆ. ಒಳ್ಳೆ ತಮಯ ಒಳ್ಳೆ ತಮಯ ಒಳ್ಳೆ ತಮಯ ಒಳ್ಳೆ ತಮಯ ಒಳ್ಳೆ ತಮಯವೋ, ಕಳ್ಳತನವ ಮಾಡಲಿಲ್ಲ ಒಳ್ಳೆ ತಮಯವೋ ಒಳ್ಳೆ ತಮಯವೋ. ದೊಡ್ಡ ದೊಡ್ಡ ಬಂಗ್ಲೆಗಳಿಗೆ ಕನ್ನ ಹಾಕುವೆ, ದೊಡ್ಡ ದೊಡ್ಡ ಬಂಗ್ಲೆಗಳಿಗೆ ಕನ್ನ ಹಾಕುವೆ. ಚಿನ್ನದೊಡವೆ ರನ್ನದೊಡವೆ ರಾತಿ ಹಾಕುವೆ, ಚಿನ್ನದೊಡವೆ ರನ್ನದೊಡವೆ ರಾತಿ ಹಾಕುವೆ. ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವೋ, ಕಳ್ಳತನವ ಮಾಡಲಿಲ್ಲ ಒಳ್ಳೆ ಸಮಯವೋ ಒಳ್ಳೆ ಸಮಯವೋ ಒಳ್ಳೆ ಸಮಯವೋ. ಮೂರ್ ಮಕ್ತೋನೆ ಮೂರ್ತಿ ಏ, ಗಾಡ್ಬೇಡ. ಬಿಡೆ, ಬಿಡೆ, ಬಿಡೆ ಅಲ್ಲಿ. ಬೇಡ 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 ಬಿಡ್ಬೇಡ, ಸುಮ್ನೆ ಹಂಗೆ ನಿಂದ ಅಲ್ಲೇ ಇಟ್ಕೋ. ಪಾಪ ಅಮ್ಮನ್ಗೆ ಹಿಂದಿಲ್ಲ ಮುಂದಿಲ್ಲ, ಸ್ವಲ್ಪ ನಿಧಾನಕ್ಕೆ ವಿಚಾರಿಸು. ಹೌದಾ? ಯಾರಿಲ್ಲ ಪಾಪ ಬಡವಳು. ನೋಡು ಆ ಅಮ್ಮನ ಮಕ ನೋಡು, ಬಡವಳು ಕಾಣ್ತಾ ಇಲ್ವಾ? ಹೀಗೆ ಮುಖವನ್ನು ನೋಡಿದ ತಕ್ಷಣ ನನ್ನ ಅಜ್ಞಾನವೆಲ್ಲ ತೊಲಗಿ ಸುಜ್ಞಾನವು ಬಂದಿತ್ತಲ್ಲ. ನನಗೂ ಹಂಗೆ ಆಯ್ತು, ಜ್ಞಾನ ಎಲ್ಲ ಹೊಂಟೋಯ್ತು, ಹೋಗ್ಬಿಟ್ಟಿತ್ತ, ಎಲ್ಲ ಹೋಗ್ಬಿಡ್ತು. ಈಗ ಬಂದ್ಬಿಟ್ಟೈತಲ್ಲ ನಿನ್ ಮಕ ನೋಡಿದ್ನಲ್ಲ ಅಲ್ವಾ? ಅದಕ್ಕೆ ಇಲ್ಲಿಗೆ 12 ವರ್ಷದಿಂದ ಮಾಡುತ್ತಿದ್ದ ಕಳ್ಳತನವು ಎಲ್ಲಿಗೆ ನಾಶವಾಗಿ ಹೋಗಲಿ, ಹಾಳಾಗೋಗ್ಲಿ, ಹಾಳಾಗೆ ಹೋಗಿ ನೆಗದು ಬಿದ್ದು ಹೋಗ್ಲಿ. ಅಮ್ಮ, ಸೂರ್ಯ ಪ್ರಕಾಶಮಾನವಾಗಿ ಒಳೆಯುತ್ತಿರುವ ನೀನು ಯಾರು? ನಾನು ನಿನ್ನ ಕೇಳ್ದೆ, ಪತಿಯಾದರೂ ಯಾರು? ನಾನು ಕೇಳ್ದೆ, ಒಂದೇ ಸಮ ಅಳ್ತಾವಳ ಅಮ್ಮನು. ಹೌದಾ? ದುಃಖ. ನೀನ್ ಕೇಳು, ಏನೋ ಹೇಳ್ತಾಳೇನೋ, ನಿಧಾನ ಕೇಳು. ಅಮ್ಮ. ಈ ನಿನ್ ಮಕ ನೋಡು ಓಡ್ಗಿಡ್ ಹೊಂಟೋದವಳು. ನೀನು ಇಲ್ಲಿ ಬರಲು ಕಾರಣವೇನು? ನಿನ್ನ ಪತಿಯಾದರೂ ಯಾರು? ಹೇಳು ತಾಯಿ, ನನ್ ಗಂಡ ಅವನು ಹೇಳವ. ಅಣ್ಣ, ನನ್ನ ಪ್ರಾಣಕಾಂತನಾದರು ಅಣ್ಣ ಕೇಳು ಬೇಡು ನನ್ನ ಹೆಸರು ಕೇಳಿಸ್ಕೊಂಡ ಕೇಳಿಸ್ಕೊಂಡ ಅಣ್ಣ ಕೇಳು ಬೇಡು ನನ್ನ ಹೆಸರು ದೇಶ ನನ್ನ ನಗಲಿ
ಏನಾದರೂ ಕಾಡು ಸೇರಿದೆವು. ನಾವು ಮಾಸಗಳು ತುಂಬ ಗರ್ಭಿಣಿಯಾದ ನನ್ನನ್ನು ನನ್ನ ಪ್ರಾಣಕಾಂತರು ಜಲವನ್ನು ತರುವೆನೆಂದು ಹೇಳಿ ಕಾಡಿನ ಮಧ್ಯದಲ್ಲಿ ಬಿಟ್ಟು ಎಲ್ಲಿಯೋ ಹೊರಟು ಹೋದರು. ತುಂಬು ಗರ್ಭಿಣಿಯಾದ ನಾನು ತಾರಾ ವೃಕ್ಷದ ಅಡಿಯಲ್ಲಿ ಈ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿರುವೆ. ಅಯ್ಯೋಯ್ಯೋ, ನನಗೆ ನನ್ನವರು ಎಂಬುವರು ಯಾರು ಇಲ್ಲವಣ್ಣ. ಅಮ್ಮ ಯೋಚನೆ ಮಾಡಬೇಡ. ನೋಡು, ನಿನ್ನವರು ಅಂತ ಯಾರಿಲ್ಲ ಅಂತ ಯಾಕೆ ಹೇಳ್ತೀಯ? ನಾವಿಲ್ವಾ? ನನ್ನ ಗಂಡನೇ ಪರವಾಗಿಲ್ಲ ನಿನ್ನ ಗಂಡನಿಗಿಂತ. ನಿನ್ ಗಂಡ ನಡಿ ಕಾಡ್ನಾಗ ಬಿಟ್ಟೋಗೋನೆ. ನನ್ನ ಗಂಡ ಎಷ್ಟು ವರ್ಷ ಆದ್ರೂ ಹುಡಿಕೊಂಡು ನನ್ನ ಮನೆಗೆ ಬರ್ತಾನೆ, ಬೇರೆಲ್ಲೂ ಹೋಗಲ್ಲ. ಅಮ್ಮ ಮಾವ ಬೈಲ್. ಎಲ್ಲಿ ನಮಗೂ ಮಕ್ಳಿಲ್ಲ, ಮರಿ ಇಲ್ಲ. ಈ ಮಗ ನೋಡ್ತಾ ಇದ್ರೆ ಅಯ್ಯೋ ಅನಿಸ್ತೈತೆ. ನೋಡಿ ಅಮ್ಮನ್ ನಮ್ಮ ಮನೆ ಕರ್ಕೊಂಡು ಹೋಗುಮ್ಮ. ಅಮ್ಮ, ಅಣ್ಣದವರು ಮುಂದಕ್ಕೆ ಮಾತಾಡು. ನಿನ್ನ ಕಥೆಯನ್ನು ಕೇಳಿದರೆ ನನ್ನಂತ ಕಟಕನಿಗೂ ಅಯ್ಯೋ ಅನಿಸ್ತದೆ. ಅಮ್ಮ, ಹೇಳಿ ಅಣ್ಣ. ನೀನು ನಮ್ಮ ಮನೆಗೆ ಬರುವುದಾದರೆ ನನ್ನ ತಂಗಿಯಂತೆ ನಿನ್ನನ್ನು ಕಾಪಾಡುವೆನು. ನಮ್ಮ ಮನೆಗೆ ಬರುವೆಯ ತಾಯಿ. ಹೊರದು ಕಾಪಾಡುವನೆಂದರೆ ಬರುವುದಿಲ್ಲ ಎನ್ನುವೇನೆ. ನಡೀರಿ ಅಣ್ಣ. ಅಮ್ಮ, ಈ ಮಗು ಹೆಸರೇನಂತ ಇಟ್ಟಿದ್ಯಾ? ಏನು ಹಿಟ್ಟಿಲ್ ತಾಯಿ. ಇಟ್ಟಿಲ್ವಾ? ಲೇ ಎಲ್ಲಿ? ಓ ಲಾಲಿ ಆಡನ. ಇಲ್ಲೊಂಚೂರು ಕೇಳೆ. ಹೇಳು. ಒಂದು ಮನ್ಲಿ ಹಾ, ಇಬ್ಬರು ಹೆಂಗಸರಿದ್ರೆ ಇದ್ರೆ 2 ತಲೆ ಆವಿದ್ದಂಗೆ. ಹೆಂಗ್ ಹೇಳ್ತೀಯ ನೀನು? ಹಂಗೇನೆ ಅಲ್ಲ, ಹೆಂಗಸರ ಬಗ್ಗೆ ಎಷ್ಟು ಚೆನ್ನಾಗಿ ನೀನ್ ತಿಳ್ಕೊಂಡಿದ್ದೀಯ ಅಂತಂದ್ರೆ ಬಿಡು ಬಿಡು. ಎಲ್ಲ ನೀ ಸವಾಸ ಕಣೆ. ಹಾ. ಎಲ್ಲ ನೀ ಈಗ ಸವಾಸ. ಆ ಅಮ್ಮನ್ಗೆ ಹೆಸರಿಗೆ ನೀ ಈಗ ಆಯ್ತು. 2 ತಲೆ ಆವಿದ್ದಂಗೆ. ಹಾ, ಮುಂದೆ ಕೇಳು. ಇಲ್ಲದ 100 ಜನ ಗಂಡಸಿರ್ತಾವಿರ್ಬೋದು. ನಾನು ನೀನಲ್ವೇ ನಾನು? ನೀನಾ? ಹಾ ಹೇಳು. ನಿನ್ ಕಳ್ಸ್ಬಿಟ್ಟು ನಾನು ಎಲ್ಲ ಹೋಗ್ಲಿ? ಹಾ ಹೇಳು. ಇಬ್ರು ಹೆಂಗಸ್ರ ಹತ್ರ ಇರಕ್ಕಾಗಲ್ಲ ಕಣೆ. ಇವಾಗ ಅದಕ್ಕೆ ಏನ್ ಮಾಡ್ಬೇಕು? 2 ಮನೆ ಮಾಡ್ತೀಯಾ? ಇಲ್ಲ ಕಣೆ, ಒಂದೇ ಮನೆ. ಹಾ. ಆಯ್ತು, ಹಂಗೇನಾದ್ರೂ ಇಲ್ಲದ ಪಲ್ಲದ ಚಾಡಿ ಏನಾದ್ರು ಮಾಡ್ದೆ ಅಂದ್ರೆ ನನ್ಗೇನು ಗೊತ್ತಲ್ಲ. ಪಾಪ ಬಂದ್ರೆ ನನ್ ಮಕ ನೋಡಿದ್ರೆ ನಿಂಗೆ ಹಂಗ ಅನಿಸ್ತೈತ? ಭತ್ತ ಕುಡ್ದಂಗ್ ಕುಟ್ಟ ಹಾಕ್ಬಿಡ್ತೀನಿ. ನಾನ್ ಗೊತ್ತಲ್ಲ ಹಾ. ಹೆಂಗ್ ನೋಡಿ ಅಂತ. ನೋಡಿ ಆ ಮಗು ನೋಡಿ. ನೋಡ್ದೆ ಆ ಮಗು ನೋಡಿ ಎಷ್ಟು ಮುದ್ದಾಗದೆ. ನಂತರ 20 ವರ್ಷ ಆಯ್ತಲ್ಲೇ ಅಂತದೊಂದ್ ಮಗು ಇರಲಿಲ್ಲ ನೀನು. ಆ ಅಮ್ಮನ್ ಮುಂದೆ ಹೇಳ್ತಿಯಲ್ಲ, ನಿಂಗೆ ನಾಚಿಕೆ ಆಗಲ್ಲ? ಅಮ್ಮನ್ ಏನ್ ತಿಳ್ಕೊಂಡಳ ನನ್ನ ಬಗ್ಗೆ? ಹೋಗ್ಲೇ, ಆ ಮಗು ಬೇಡ. ಹಾ. ಒಂದ್ ಯಗಣದ್ ಮರಿ. ಯಗಣದ್ ಮರಿ? ಅದು ಬೇಡವೇ? ಒಂದ್ ಇಲಿ ಸುಂಡ. ಇಲಿ ಸುಂಡ? ನಿನ್ ಮಗಕ್ಕೆ ಕರೆ ಸುಂಡ ಹುಟ್ಟದೆ ಇದ್ದದ್ದು, ಇಲಿ ಸುಂಡ ಹುಟ್ಟಲ್ಲ. ಅಲ್ಲ? ಹೋಗ್ಲಿ, ಹಾ. ಆ ಮಗುವಿಗೆ ಬಾ ಲಾಲಿ ಆಡನ. ಲಾಲಿ ಒಳ್ಳೆ ಹೆಸರಿಕ್ಬಿಟ್ಟು ಹಾ. ಚತುರತೆಯಿಂದ ಚತುರ ಎಂದು ಹೆಸರನ್ನಿಟ್ಟು ಲಾಲಿಯನ್ನು ಪಾಡೋಣ. ನಿಮ್ಮಮ್ಮ ಹುಟ್ಟಿಸ್ದಾಗಿಂದ ನೋಡಿ ನಿನ್ ಒಳ್ಳೆ ಬುದ್ಧಿ ಅಂತ ಬಂದಿರೋದು ಇವತ್ತೇ ಅಲ್ವಾ ಚಿನ್ನ? ಬಂಗಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ನೋಡು ಮಗ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಅಮ್ಮನ ಬಾಳಿನ ನೆಮ್ಮದಿಗೆ ಕಣ್ಣಾಳಿಗೆ ಆಧಾರ. ಅಮ್ಮನ ಪಾಲಿನ ನೆಮ್ಮದಿಯೇ ಕಂದಾಣಿಗೆ ಆಧಾರ. ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಅಷ್ಟು ಜನ್ಮಗಳ ಪುಣ್ಯದ ಫಲವೋ ಮುತ್ತಂತೆ ಬಂದೆ. ಅಷ್ಟು ಜನ್ಮಗಳ ಪುಣ್ಯದ ಫಲವೋ ಮುತ್ತಂತೆ ಬಂದೆ. ಹೆತ್ತ ತಾಯಿಗೆ ಎಲ್ಲೂ ಕಾಣದ ಆನಂದ ತಂದೆ. ಓ ನಮಗ್ನೆ. ಹೆತ್ತ ತಾಯಿಗೆ ಎಲ್ಲೂ ಕಾಣದ ಆನಂದ ತಂದೆ. ಆನಂದ ತಂದೆ, ಆನಂದ ತಂದೆ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಮಾವ ಬೈ. ಹಾ, ಎಲ್ಲಿ? ಸಂತೆಗೆ ಹೋಗ್ಬಿಟ್ಟು ಈ ಮಗಿಗೆ ತಲೆಗೆ ಎಣ್ಣೆ ತಗೊಂಡು ಹೊಟ್ಟೆಗೆ ತಗೊಂಡ್ಬಿಟ್ಟಿಯ. ಮಗುಗ್ ತಲೆಗೆ ಎಣ್ಣೆ ತಗೊಂಡು ಈ ಅಮ್ಮನಿಗೆ ಒಂದ್ ಸೀರೆ ತಗೊಂಡು ಈ ಮಗಿಗೆ ಬಟ್ಟೆ ತಗೊಂಡು ನನಗೂ ಒಂದ್ ಸೀರೆ ತಗೊಂಡ್ ಬಾ ಹೋಗ್. ಆಯ್ತು ಚಿನ್ನ. ಹಾ? ಹೋಗ್ ಬೇಗ ಹೋಗ್. ಈ ಮಗು ಸಿಕ್ಕಿರೋ ಸಂದರ್ಭದಲ್ಲಿ ನಾನು ನಾನು ಏನ್- ಹೊಟ್ಟೆಗೆ ಕಾಣಕಾಯ್ತದೇನೆ. ಹಾ ಹಾ ಮಗುಗೆ ಕುವಾಲಿ, ಹಾ. ಒಳ್ಳೆ ಲಂಗ. ಲಂಗ. ಹಾ. ಹಾ, ಲಂಗ ಲಂಗದವನೇ ನೀನು ಹೇಳು. ಹಾ. ನಿನ್ಗೊಂದ್ ಸ್ಯಾರೆ. ಹಾ. ಸ್ಯಾಲೆ ಅನ್ನೋ ಸ್ಯಾರೆ. ಸ್ಯಾರೆ. ಶಾಲೆ ಹಾ, ಸ್ಯಾರಿ. ತಗೊಂಡ್ ಬಾ ಹೋಗ್ ಬೇಗ. ಹಾ, ಆಯ್ತು, ಎಲ್ಲಿ ಬರ್ತೀನಿ. ಬಾಮ್ಮ. ಶ್ರೀ
ಜಗತ್ಕಂಪನ ದುರ್ಬಲ ಪ್ರಜಾತೀರ್ಥ ಗಂಭೀರ ವಿಜಯಂ ಪಡೆವೆ ಗಾನಗಂಧರ್ವ ಗಾನಗಂಧರ್ವ ಈ ದೃಷ್ಟ ದುಮ್ಮನಿಗೆ ಅದಾರು ಸರಿಸಾಟಿ ಹರೇ ಮಂತ್ರಿ ಸೈನ್ಯಾಧ್ಯಕ್ಷರೇ ಪ್ರಭು ಜಗತ್ತೈದಿ ಬಲು ಸುರ ನರ ಕೆಣಬಲು ಬಲೆ ಬಲೆ ಜಗತ್ತೈದಿ ಬಲು ಸುರ ನರ ಕೆಣಬಲು ಬಲೆ ಬಲೆ ಸುರ ನರ ಕೆಣಬಲು ಬಲೆ ಬಲೆ ಸುರ ನರ ಕೆಣಬಲು ಬಲೆ ಬಲೆ ಯಕ್ಷ ಕಿನ್ನರ ಗರುಡ ಕೇಚರ ಯಕ್ಷ ಕಿನ್ನರ ಗರುಡ ಕೇಚರ ಪಕ್ಷಿ ಗಂಧರ್ವಾದಿಗಳ ಗಡಗಡನೆ ಕಳುಹಿಸುವೆ ಗಡಗಡನೆ ಕಳುಹಿಸುವೆ ಧರಣಿಯನ ಉರುಳಿಸುವೆ ಧರಣಿಯನ ಉರುಳಿಸುವೆ ಜಗತ್ತೈದಿ ಬಲು ಸುರನರ ಕೆಣಕಲು ಬಲೆ ಬಲೆ ಸುರನರ ಕೆಣಕಲು ಬಲೆ ಬಲೆ ಸುರನರ ಕೆಣಕಲು ಬಲೆ 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 ಮಂತ್ರಿ ಮಹಾಪ್ರಭು ಈ ನಮ್ಮ ರಾಜ್ಯದಲ್ಲಿ ಸಕಲ ಪ್ರಜೆಗಳೆಲ್ಲರೂ ನಿತ್ಯ ಸುಖ ಸಂತೋಷದಿಂದ ಬಾಳುತ್ತಿರುವರೆ ಆ ವಿಚಾರವನ್ನು ತಿಳಿಸುವನಾಗು. ಅಪ್ಪಣೆ ಮಹಾಪ್ರಭು. ಪ್ರಭು ಆಲಿಸು ದಾನವೇಂದ್ರ ತೇಜ ಪ್ರಭು ಆಲಿಸು ಮಹಾಪ್ರಭು. ಮಂತ್ರಿ ಪ್ರಭು ಆಲಿಸು ದಾನವೇಂದ್ರ ತೇಜ ಪ್ರಭು ಆಲಿಸು ಕಾಲ ಕಾಲ ಬೀಳುತ್ತೆ ಮಳೆಗಳು ಮಹಾಪ್ರಭು. ಕಾಲ ಕಾಲ ಬೀಳುತ್ತೆ ಮಳೆಗಳು ಕಾಲ ಕಾಲ ಬೀಳುತ್ತೆ ಬೆಳೆಗಳಿಂದ ಬೆಳೆ ಬೆಳೆಗಳಿಂದ ಸುಖದಿ ಬಾಳುವರೆ ಪ್ರೇಮು ಆಲಿಸು ದಾನವೇಂದ್ರ ತೇಜ ಪ್ರೇಮು ಆಲಿಸು ಪ್ರಭುವೇ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಿಂದ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುವರು. ಮತ್ತೇನಪ್ಪಣೆ? ಭಲೇ ಮಂತ್ರಿ, ನಿನ್ನ ಅಂದವಾದ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ನೀನು ಪರಿಗ್ರಹಿಸು. ಅಪ್ಪಣೆ. ಸೈನ್ಯಾಧ್ಯಕ್ಷನೇ, ಪೇಳು ಸೈನ್ಯನಾಥ ವಿವರವ ಪೇಳು ಸೈನ್ಯನಾಥ ಪೇಳು ಸೈನ್ಯನಾಥ ವಿವರವ ಪೇಳು ಸೈನ್ಯನಾಥ ಸುತ್ತಲಿರುತ್ತಿಹ ಶತ್ರು ರಾಜರು ಸುತ್ತಲಿರುತ್ತಿಹ ಶತ್ರು ರಾಜರು ಮತ್ತೆ ಕಪ್ಪವ ಕೊಡುತ್ತಲಿರುವರೆ ಮತ್ತೆ ಕಪ್ಪವ ಕೊಡುತ್ತಲಿರುವರೆ ಬಿತ್ತರದಿ ಬಿತ್ತರಿಸುವರೆ ಬಿತ್ತರದಿ ಬಿತ್ತರಿಸುವರೆ ಪೇಳು ಸೈನ್ಯನಾಥ ವಿವರವ ಪೇಳು ಸೈನ್ಯನಾಥ. ಸೈನ್ಯಾಧ್ಯಕ್ಷರೇ, ನಮ್ಮ ಸೈನ್ಯದ ಬಲಾಬಲವನ್ನು ಯಾವ ರೀತಿ ಇಟ್ಟಿರುವೆ ಆ ವಿಚಾರವನ್ನು ತಿಳಿಸುವನಾಗು.
ಪುಪ್ಪ ಸಲಿಸೇನಯ್ಯ ಭಾಗ್ಯವನಿಗ ಪುಪ್ಪ ಸಲಿಸೇನಯ್ಯ ಮುಟ್ಟು ತರಿಪು ಸೆನೆಯತ್ತ ಬಿಡಲು ಮುಟ್ಟು ತರಿಪು ಸೆನೆಯತ್ತ ಬದಲು ಬಿಡಲು ಕಟ್ಟೆಗೆ ಜಾಲಿನನು ಕಟ್ಟೆಗೆ ಜಾಲಿನನು ಕಟಾರಿಸುವಿನಿಗ ಪುಪ್ಪ ಸಲಿಸೇನಯ್ಯ ಭಾಗ್ಯವನಿಗ ಪುಪ್ಪ ಸಲಿಸೇನಯ್ಯ ಚಂಡ ಚಂಡರಿಪ್ಪು ಮಂಡಾಗ ಚಲಿಸಲು ಚಂಡ ಚಂಡರಿಪ್ಪು ಮಂಡಾಗ ಚಲಿಸಲು ಚಂಡ ಪ್ರಚಂಡಲು ಚಂಡ ಪ್ರಚಂಡದಿ ಸಲಿಸೇನಯ್ಯ ಭಾಗ್ಯವನಿಗ ಪುಪ್ಪ ಸಲಿಸೇನಯ್ಯ ಸೈನ್ಯಾಧ್ಯಕ್ಷರೇ. ಯಾವಾಗಲೂ ಚೆಂಬಂತ ಹಾಲಂತೆ ಗರ್ಜಿಸಿ ಜಾಗರಣೆ ಹೊಡಿತಿರುವುದು ಅದು ಅಲ್ಲದೆ ಸರಿಯಾದ ಸಮಯಕ್ಕೆ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುವಂತೆ ಆಜ್ಞೆ ಮಾಡಿಸುವುದು ಪಾಪರು ಮದ್ದಾಪಡೆ ಬಲೆ ಬಲೆ ಸೈನ್ಯಾಧ್ಯಕ್ಷನೇ, ನಿನ್ನಂತಹ ಮಂತ್ರಿ ಸೈನ್ಯಾಧ್ಯಕ್ಷರು ನನ್ನ ರಾಜಸ್ಥಾನದಲ್ಲಿ ಇರಬೇಕಾದರೆ ನನಗೆ ಭಯವೆಂದರೇನು? ಅರುಷ ತಾಳಿದೇನು ನಾ ಮನದೋಳು ಅರುಷ ತಾಳಿದೇನು ನಾ ಅರುಷ ತಾಳಿದೇನು ನಾ ಮನದೋಳು ಅರುಷ ತಾಳಿದೇನು ನಾ ವಿಭವಕ್ಕೆ ಸುರ ವಿಭವಕ್ಕೆ ಸಾಟೆ ವಿಭವಕ್ಕೆ ಸುರ ವಿಭವಕ್ಕೆ ಸಾಟೆ ತ್ರಿಭುವನದೊಳಗೆ ಸರಿ ಸಮರಿಹರೆ ತ್ರಿಭುವನದೊಳಗೆ ಸರಿ ಸಮರಿಹರೆ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ನಿರುತ ಉದರೆಯೊಳು ಸುಖದಲ್ಲಿ ಬಾಳೆ ನಿರುತ ಉದರೆಯೊಳು ಸುಖದಲ್ಲಿ ಬಾಳ್ವೆ ನಿರುತವ ದರೆಯೊಳು ಸುಖದಲ್ಲಿ ಬಾಳ್ವೆ ನಿರುತವು ದರೆಯೊಳು ಸುಖದಲ್ಲಿ ಬಾಳ್ವೆ ನಿರುತವು ದರೆಯೊಳು ಸುಖದಲ್ಲಿ ಬಾಳ್ವೆ ಅರುಷ ತಾಳಿದೆನು ನಾ ಮನದೋಳ್ ಅರುಷ ತಾಳಿದೆನು ನಾ. ಮಂತ್ರಿ ಸೈನ್ಯಾಧ್ಯಕ್ಷರೇ, ನಿಮ್ಮಂತಹ ವೀರರಾದ ಮಂತ್ರಿ ಸೈನ್ಯಾಧಿಪತಿಯಲ್ಲಿರುವಲ್ಲಿ ನನಗೆ ಭಯವೆಂದರೇನು? ಅದು ಅಲ್ಲದೆ ಆ ಕಳಿಂಗ ದೇಶದ ಸತ್ವರದ ಮಹಾರಾಜನಾದರೂ ಆತನಿಗೆ ನಾವು ಆಯಾ ಕಾಲಕ್ಕೆ ಕಪ್ಪ ಕಾಣಿಕೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದೆವು. ಆದರೆ ಇಷ್ಟು ಮಾಸಗಳಾದರೂ ಬಾರದಿರಲು ಕಾರಣವೇನಿರಬಹುದು ಎಂಬುದಾಗಿ ಯೋಚಿಸುತ್ತಿರುವೆ ನಾವು. ಮಂತ್ರಿ ಸೈನ್ಯಾಧ್ಯಕ್ಷರೇ, ನಡೆಯಿರಿ, ಈ ದಿನವೇ ಕಳಿಂಗ ರಾಜ್ಯಕ್ಕೆ ಹೋಗಿ ಅವರನ್ನೇ ಯುದ್ಧವನ್ನು ಮಾಡಿ ಆ ರಾಜ್ಯವನ್ನು ನಮ್ಮ ವಶಪಡಿಸಿಕೊಂಡು ಬರೋಣ. ನಡೆಯವರಾಗಿ ಹೋಗೋಣ. ಬೇಯೋ ಹೋದ ರಾಜರು ಪಾರದೋದ ಪರಿಯತಾನೆ
ರಾಜನಿಲ್ಲದ ರಾಜ್ಯವೇದಕ್ಕೆ ರಾಜನಿಲ್ಲದ ರಾಜ್ಯವೇದಕ್ಕೆ ದೇವರಿಲ್ಲದ ಪೂಜೆಯೇದಕ್ಕೆ ದೇವರಿಲ್ಲದ ಪೂಜೆಯೇದಕ್ಕೆ ಏನ ಕೈಯಲ್ಲಿ ಹಗಟವಿದೆಯೇ ಏನ ಕೈಯಲ್ಲಿ ಹಗಟವಿದೆಯೇ ತಾಳಲಾರೆ ಸಹಿಸಲಾರೆ ತಾಳಲಾರೆ ಸಹಿಸಲಾರೆ ನಮ್ಮ ಮಹಾರಾಜರು ರಾಜ್ಯ ಬಿಟ್ಟು ಹೋದರು ಇನ್ನೂ ಬಾರಲೇ ಅಲ್ವಾ? ರಾಜ್ಯದ ಕಡೆ ಇನ್ನೇನು ನಾವು ಗಮನಿಸಲಿ. ಅಯ್ಯೋ ವಿಧಿಯೇ. ಸರ್ ನೀವು ಟಚ್ ಕೊಡ್ಬೇಕಲ್ಲ. ಎಲ್ಲೋ ಮಂತ್ರಿ, ಎಲ್ಲೋ ನಿನ್ನ ರಾಜನಿಲ್ಲದಿರುವ ಸ್ಥಳದಲ್ಲಿ ನೀನು ಬಂದು ನಿಂತಿರುವ್ಯಾ? ಯುದ್ಧಕ್ಕೆ ಸಿದ್ಧನಾಗೋ ಮಧಾಂಧ. ಅಯ್ಯ ರಾಜೇಂದ್ರ, ನಿನಗೆ ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ನಮ್ಮ ರಾಜರಾಜನ ಬಂದ ತಕ್ಷಣ ನಿನ್ನ ಕಪ್ಪ ಕಾಣಿಕೆಯನ್ನು ಕೊಡುತ್ತೇನೆ. ನೀನು ಹೊರಟು ಹೋಗು. ಕಪ್ಪ ಕಾಣಿಕೆಯನ್ನು ಕೊಡುವುದು ಆಗಿರಲಿ, ಮೊದಲು ಯುದ್ಧಕ್ಕೆ ಸಿದ್ಧನಾದರೆ ಸರಿ. ಮದಾಂಧ, ಯುದ್ಧಕ್ಕೆ ಸಿದ್ಧನಾಗಿ ಬಂದ ಇಲ್ಲವಾದರೆ ಮದಾಂಧ. ಮಾಡಿಬಿಡುವೆನು. ಬಾರ 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 ನಿನ್ನ ರಾಜನೇ, ಓ ಮಂತ್ರಿ, ಬಾರ 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 ನಿನ್ನ ಬಾರ ರಾಜನೇ. ಚಲವ ನೀಡಿದ ಬಳಿಯ ಕೊಡುವೆ, ಚಲವ ನೀಡಿದ ಬಳಿಯ ಕೊಡುವೆ. ಬಾರೋ ಬಾರೋ ತೋರು ನಿನ್ನ ಬಾಹುಬಲಗಳ, ಬಾರೋ ಬಾರೋ ತೋರು ನಿನ್ನ ಬಾಹುಬಲಗಳ. ಅದಮ ನಿನ್ನ ಎಡೆಗೆ ಒಟ್ಟು ಆಳು ಮಾಡುವೆ, ಆಳು ಮಾಡುವೆ ಬಲ, ಆಳು ಮಾಡುವೆ ಬಲ, ಆಳು ಮಾಡುವೆ. ಚಲವ ನೀಡಿದ ಬಳಿಯ ಕೊಡುವೆ, ಚಲವ ನೀಡಿದ ಬಳಿಯ ಕೊಡುವೆ, ಚಲವ ನೀಡುವೆ, ಚಲವ ನೀಡುವೆ. ಯುದ್ಧಕ್ಕೆ ಸಿದ್ಧನಾಗೋ ಮದಾಂಧ. ಮಂತ್ರಿ, ಮಹಾಪ್ರಭು, ಈತನನ್ನು ಎಳೆದುಕೊಂಡು ಹೋಗಿ ಕಾರಾಗೃಹದಲ್ಲಿ ಸೇರಿಸಿ ಆ ರಾಜನು ಬರುವ ತನಕ ಈ ರಾಜ್ಯವನ್ನು ನೀನೇ ಆಳುವನಾಗು. ಅಪ್ಪಣೆ ಮಹಾಪ್ರಭು. ಎಳೆದುಕೊಂಡು ನಡೆ. ಚೋರನೇ, ನೀವಾಗು. ಪರಮಾತ್ಮ ಶ್ರೀರಾಜ ಕಾಪಾಡುತ್ತಲ್ಲೇ ಕಾಪಾಡು. ನಿನ್ನನು ಹಗಲಿ ಮರದಿರಲಾರೆ ಬಳಿ ಬಾರೆ ಚಂದ್ರ ಚಂದ್ರಹಾಸ
ಕನಸಲು ನೀನೆ ಮನಸಲು ನೀನೆ ಎಂದನು ತೊರೆದು ಜೀವಿಸಲಾರೆ ಎಂದನು ತೊರೆದು ಜೀವಿಸಲಾರೆ ಜನ್ಮದ ಪಾಪದ ಫಲವು ಬಂದಿತು ನಮಗೆ ಬರಗಾಲ ಆವ ಜನ್ಮದ ಪಾಪದ ಫಲವು ಬಂದಿತು ನಮಗೆ ಬರಗಾಲ ರಾಜ್ಯವ ತೊರೆದು ಗತಿಹೀನನಾದೆ ರಾಜ್ಯವ ತೊರೆದು ಗತಿಹೀನನಾದೆ ಸತಿಯ ತೊರೆದು ಗತಿಹೀನನಾದೆ ರಾಜ್ಯವ ತೊರೆದು ಮತಿಹೀನನಾದೆ ಬಳಿ ಬಾ ಅಯ್ಯೋ ಪರಮಾತ್ಮ ಶನಿರಾಜ ಯಾರಿಗಾಗಿ ಬದುಕಲಿ ನನ್ನ ಸತಿಯನ್ನು ಕಳೆದುಕೊಂಡು ನಾನು ಯಾರಿಗಾಗಿ ತಾನೇ ಬದುಕಲಿ ಪರಮಾತ್ಮ ಅಲ್ಲಿ ಯಾವುದೋ ಮಶಾಣವು ಕಾಣುತ್ತಿರುವುದು ಆ ಮಶಾಣದಲ್ಲಿ ಬಿದ್ದಿರುವ ಅನ್ನವನ್ನಾದರೂ ತಿಂದು ಈ ನನ್ನ ಹೊಟ್ಟೆ ಬಾಧೆಯನ್ನು ತೀರಿಸಿಕೊಳ್ಳುವೆನು ಪರಮಾತ್ಮ ಶನಿರಾಜ ರಾಜಾದಿರಾಜನಾಗಿ ರಾಜ್ಯಭಾರ ಮಾಡುತ್ತಿದ್ದ ನನಗೆ ಇಂತಹ ಕಷ್ಟವನ್ನು ತಂದೊಡ್ಡಿರುವೆಯ ಪರಮಾತ್ಮ ಅಯ್ಯೋ ಪರಮಾತ್ಮ ಇದೆಲ್ಲವೂ ನಿನ್ನ ಪಾದಕ್ಕೆ ಅರ್ಪಿತವಾಗಲಪ್ಪ ಅರ್ಪಿತವಾಗಲಿ ಹೋಗುವ ಹೋಗಿ ಮಸಣ ಕಾಯುವ ಕತ್ತಿಯನ್ನು ಮಸೆಯುವ ಧೈರ್ಯವನ್ನು ತಾಳುವ ಕತ್ತಿಯನ್ನು ಮಸೆಯುವ ಕತ್ತಿಯನ್ನು ತಾಳುವ ಬಾರ ಕೆಂಚ ಹೋಗುವ ಹೋಗಿ ಮಸಣ ಕಾಯುವ ಕತ್ತಿಯನ್ನು ಮಸೆಯುವ ಧೈರ್ಯವನ್ನು ತಾಳುವ ಕೆಂಚ ಏನಿದು ಅಕ್ಕಿ ಕಾಳು ಎಲ್ಲ ಎತ್ಕೊಂಡು ನೋಡಬಿಟ್ಟವ್ರಲ್ಲ ಯಾರ ಏನು ಎಲೆ ಎಲ್ಲ ಖಾಲಿ ಒಂದ್ ಹಣ್ಣಿಲ್ಲ ಒಂದ್ ಕಾಯಿ ಇಲ್ಲ ಒಂದ್ ಬಾಳೆಹಣ್ಣಿಲ್ಲ ಎಲ್ಲ ತಿಂದು ಬಿಟ್ಟವ್ರಲ್ಲೋ ಹೌದು ಕಣೋ ಏನೋ ಮಾಡೋದೀಗ ಅದ್ ಸರಿ ನೀನ್ ಎಲ್ಲೋಗಿದ್ದೆ ಅಂತ ನಾನು ನನ್ನ ಹೆಂಡತಿನ ಮಾಡಂತನಕ್ ಬಿಟ್ಬಿಟ್ಟು ಬರಕ್ ಅತ್ತೆ ಮನೆಗೆ ಹೋಗಿದ್ದೆ ಹೌದಾ ಏನಕ್ಕೆ ಹೋಗ್ಬಿಟ್ಟೆ ನಿಮ್ಮೂರಿಗೆ ಒಂಬತ್ತನೇ ಮಗು ಬಾಣಂತನ ಅದಕ್ಕೆ ನಾನು ನಮ್ಮ ಅತ್ತೆ ಹೊಸ್ಕೆಗೆ ಹೋಗಿದ್ದೆ ಕಣೋ ಹೌದೇನೋ ಓ ನಮ್ಮ ಅತ್ತೆದು ಹೊಸ್ಕೆ ಇತ್ತು ಹೋಗಿದ್ದೆ ಹೌದಾ ಓ ಈ ವಯಸ್ಸಲ್ಲಿ ಹೊಸ್ಕೆ ಹಾಕಿದ್ರಾರ ಈ ವಯಸ್ಸಿಗೆ ಯಾರೆಲ್ಲ ಹೊಸ್ಕೆ ಹಾಕ್ತಾರೆ ನಮ್ಮ ಅತ್ತೆ ಕೊನೆ ತಂಗಿ ದೊಡ್ಡಳಾಗಿದ್ಲು ಅದಕ್ಕೆ ಹೊಸ್ಕೆ ಹಾಕಿದ್ರು ಅಯ್ಯೋ ನಾನೆಲ್ಲ ನಿಮ್ಮ ಅತ್ತೆಗೆ ಈ ವಯಸ್ಸಲ್ಲಿ ಹೊಸ್ಕೆ ಹಾಕ್ತಾರ ಅನ್ಕೊಂಡ್ಬಿಟ್ಟಿದೆ ಈ ವಯಸ್ಸಿಗೆ ಹಾಕ್ತಾರ ನನ್ಗೆ ಯಾಕೋ ಇವನ್ ಮೇಲೆ ಅನುಮಾನ
ನಂಗೆ ಯಾಕೋ ನಿನ್ ಮೇಲೆ ಅನುಮಾನ. ನೀ ಬಾಯಿ ನಿನ್ ಕಾಲಿಕ್ಕೋ. ಏನಕ್ಕೋ ಕಾಲಿಕ್ಬೇಕು ನಾನೇನಕ್ಕೆ ಕಾಲಿಕ್ಬೇಕು ಅಂತ? ನಂಗೆ ಯಾಕೋ ನೀನೇ ಕಳ್ತನ ಮಾಡಿದ್ಯಾ ಅಂತ ನಿನ್ ಮನ. ಇಲ್ಲಿ ಹೆಜ್ಜೆ ಗುರ್ತು ನೋಡಿದ್ರೆ ನಿನ್ ಮೇಲೆ ನಂಗೆ ಅನುಮಾನ. ಹೌದಲ್ಲೂ ಹೆಜ್ಜೆ ಗುರ್ತು ಇಲ್ಲಿಂದ ಬಾ ಲಿಕ್ಕು ನೋಡೋಣ. ನಾನ್ ಯಾಕೋ ಇಕ್ಲಿ ಇಕ್ಕೋ ನೋಡೋಣ. ಸರಿ ಹಂಗಾದ್ರೆ ನೋಡ್ದ ನಂದ ಹೆಜ್ಜೆ ಗುರ್ತು. ನಿಂದಲ್ಲ ಬಿಡು ಬಿಡು ಬಿಡು. ಹಂಗಾರೆ ನೀನಿಡು. ಇದ್ದೆ ನಿಂದು ಅಲ್ಲ ಮತ್ತೆ ನಂದು ಅಲ್ಲ ನಿಂದು ಅಲ್ಲ ಮತ್ತೆ ಯಾರ ಅಕ್ಕಿ ಕಾಳು ಎಲ್ಲ ಹೊತ್ಕೊಂಡೋಗಿರೋದು? ಯಾರು ತಿಂದಿರ್ಬೇಕು? ಈ ಮಸಾಣದ ಅನ್ನಕ್ಕೂ ಗಟ್ಟಿಗೆಟ್ಕೊಂಡು ಬಂದ್ಬಿಟ್ಟವ್ರಲ್ಲಪ್ಪ ಜನ. ಏನ್ ನಾವೇ ಗತಿ ಇಲ್ದೆ ಮಸಾಣದಾಗ ಊಟ ಮಾಡ್ಕೊಂಡು ತಿಂತಿದ್ವಿ. ಇಲ್ಲಿ ಬೇರೆ ನಮ್ದೆಲ್ಲ ಅಕ್ಕಿ ಕಾಳೆಲ್ಲ ಹೊತ್ಕೊಂಡು ಹೋಗೋರು. ಇವಾಗ ಏನಪ್ಪ ಮಾಡೋದು? ಇವತ್ತೆಲ್ಲ ಕಾಯ್ಕೊಂಡು ಕುತ್ಕೊಂಡ್ಬಿಡೋಣ. ಯಾರು ಬರ್ತಾರ ನೋಡಿ ಕಳ್ರು ನಿಳಿದ್ಬಿಟ್ಟು ಚೆನ್ನಾಗಿ ಬಾರ್ಸೋಣ. ನಡಿ ಕಾಯಲ್ಲಿ ಆ ಗಿಡದ ಮರ ಕುತ್ಕೊಳ ನೀನು. ಕುತ್ಕೊಂತೀನಿ ನಾನು ಕುತ್ಕೊಂತೀನಿ. ಈ ಮಶಾಣದಲ್ಲಿ ಬಿದ್ದಿರುವ ಅನ್ನವನ್ನಾದರೂ ತಿಂದು ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆನು. ಪರಮಾತ್ಮ, ಸರಿ ರಾಜ, ಎಂತಹ ಕಷ್ಟಕ್ಕೆ ಗುರಿ ಮಾಡಿದೆಯಪ್ಪ ಪರಮಾತ್ಮ. ಹೊಡೆಯಬೇಡಿರಪ್ಪ, ಹೊಡೆಯಬೇಡಿರಿ ದೂತರೇ, ಬಂದ ಅಕ್ಕಿ ಕಾಳೆಲ್ಲ ಕತ್ಕೊಂಡು ಹೋಗ್ತಾ ಇರೋದು. ಕರಮ ಮುಗಿದು ಬೇಡುತ್ತಿಗೆನೋ, ಕರಮ ಮುಗಿದು ಬೇಡುತ್ತಿಗೆನೋ, ಒಡೆಯಬೇಡಿರಿ ಕೂತಲೇ, ಒಡೆಯಬೇಡಿರಿ ಕೂತಲೇ, ಒಡೆಯಬೇಡಿರೋ ಅಪ್ಪ, ಒಡೆಯಬೇಡಿರೋ. ಅಪ್ಪ ದೂತರೇ, ಈ ಹೊಟ್ಟೆ ಹಸುವನ್ನು ತಾಳಲಾರದೆ ಅನ್ನವನ್ನು ತಿಂದು ಬಿಟ್ಟರಪ್ಪ. ಒಡೆಯಬೇಡಿರಪ್ಪ, ಒಡೆಯಬೇಡಿರಿ. ನೀ ಎಲ್ಲ ನೀನೇ ತಿಂದು ಬಿಟ್ರೆ ನಮ್ದು ಇದು ಜಾಗ. ನಮ್ಮ ಹೆಂಡ್ರ ಮಕ್ಳಿಗೆ ಏನ್ ತಂದಾಕ ನಾವು ತಗೊಂಡ ಕೊಡೋದು? ದೂತರೇ, ಮಶಾಣದ ಕಡೆ ಗಲಾಟೆ ನಡೀತಾ ಇದೆಯಲ್ಲ, ಏನು ಅಂತ ನೋಡ್ಕೊಂಡೆ ಬರೋಣ. ಏನಿರ್ಬೋದು? ನೀನ್ ಯಾರಪ್ಪ? ಬರ್ತೀನಿ ತಾಳಿ ತಾಳಿರೋ, ಬೋಳಿ ಮಕ್ಕಳ ಕಳ್ಳರ ಮಕ್ಕಳ ನೆಂಟ್ರ ಮಕ್ಕಳ, ಬರ್ತೀನಿ ತಾಳಿ ತಾಳಿರೋ. ಬರ್ತೀನಿ ತಾಳಿ ತಾಳಿರೋ, ಬೋಳಿ ಮಕ್ಕಳ ಕಳ್ಳರ ಮಕ್ಕಳ ನೆಂಟ್ರ ಮಕ್ಕಳ, ಬರ್ತೀನಿ ತಾಳಿ ತಾಳಿರೋ.
ಈ ಊರಿನ ಯಜಮಾನ ಕಂಡ್ರು. ಇಷ್ಟಕ್ಕೂ ಈ ಅಪ್ಪನ ಯಾಕ್ರ ಹೊಡಿತಾ ಇದೀರಾ? ಮತ್ತೆ ನಮ್ಮ ಆ. ಊರಿಗೆ ಯಜಮಾನ್ರು ತಾನೆ. ಹೌದೌದು ನೋಡಿ ಆ. ನಮ್ಗೆ ನ್ಯಾಯ ಕೊಡಿಸ್ಬೇಕು ನೀವು. ಅಯ್ಯೋ ಯಾರ್ ನ್ಯಾಯ ಕೊಡಿಸ್ಬೇಕು ಹೇಳ್ರು? ಈ ಮಸಾಣ ಕಾಯ್ತಿರೋದು ನಾವಿಬ್ರು. ನೀವಿಬ್ರು ಅದಕ್ಕೆ ಏನ್ ಮಾಡ್ಬೇಕೀಗ? ಈ ಅಪ್ಪನ ಯಾಕೆ ನಿಲ್ಲಿಸ್ಕೊಂಡಿದೀರಾ ಇಲ್ಲಿ? ಯಾಕೆ ಹೊಡಿತಾ ಇದೀರಾ? ಈ ಮಸಾಣದಲ್ಲಿ ಇರೋದು ಅನ್ನ, ಇದು ತೆಂಗಿನಕಾಯಿ, ಬಾಳೆಹಣ್ಣು ಎಲ್ಲ ಎತ್ಕೊಂಡು ತಿಂದ್ಬಿಟ್ಟವ್ರು. ಅಯ್ಯೋ ಬಿಡ್ರ ಹೊಟ್ಟೆ ಅನ್ನೋದು ಒಂದು ಪ್ರಪಂಚ ಇದ್ದಂಗೆ, ಅದನ್ನ ಯಾರು ತಾಳಕ್ ಆಗಲ್ಲ ಕಣ್ರ. ಏನೋ ಪಾಪಿ ಪರದೇಶಿ ಗೊತ್ತಿಲ್ದೆ ತಿಂದ್ಬಿಟ್ಟವನೆ, ಬಿಡ್ರ ಅವನ. ಮಕ್ಳಿಗೆ ಏನ್ ಮಾಡೋದ್ ನಾವು? ನಿಮಗಿದ್ದೇ ಇರುತ್ತೆ ಬಿಡ್ರ, ಒಂದೇ ಒಂದ್ ಸಮಯದ ಊಟ ತಿನ್ಕೊಂಡವನೆ ಪಾಪಿ ಪರದೇಶಿ. ಈ ಮಸಾಣ ಯಾರ್ದ್ರಿ? ಇನ್ಯಾರ್ದು? ನಿಮ್ ತಾತಂದಲ್ವೇನ್ರು? ನಮ್ ತಾತ ಆದ್ಮೇಲೆ ಇನ್ಯಾರ್ದ್ರಿ? ಅಯ್ಯ ನಿಮ್ ತಾತ ಗೋತ ಹೊಡೆದ್ಮೇಲೆ ನಿಮ್ಮ ಅಪ್ಪಂದು. ನಮ್ಮ ಅಪ್ಪನೂ ಗೋತ ಹೊಡೆದ್ಮೇಲೆ ನನ್ನ ಹೆಂಡ್ರ ಮಕ್ಕಳ್ದು. ಹಂಗನ್ನಕ್ ಬಂದೆ. ನಿಮ್ದೆ ಕಣ್ರನು. ನಮ್ದು ಆದ್ಮೇಲೆ ಮಸಾಣ ಆ ಇದು ಇಲ್ಲಿರೋದೆಲ್ಲ ನಮ್ಗೆ ತಾನೆ. ನಿಮ್ದೇನೆ ಯಾರಿಲ್ಲ ಅಂತ ಹೇಳಿದ್ದು ಈಗ? ಅಷ್ಟಾದ್ಮೇಲೆ ಯಾವ ನ್ಯಾಯ ಮಾಡಿದ್ಯಾ ನೀನು? ಇವ್ರಿಗಿನ್ನ ಗೊತ್ತೇ ಇಲ್ಲ ಅನ್ಸುತ್ತೆ ನಾನು ನ್ಯಾಯ ಮಾಡಿರೋದು. ಅಲ್ರೋ, ಈ ತಾವ್ರೇಕೆರೆ ಸುತ್ತಮುತ್ತ 16 ಹಳ್ಳಿಲಿ ನನ್ನನ್ ಬಿಟ್ರೆ ಇನ್ಯಾವನ ನ್ಯಾಯ ಮಾಡೋನು? ನಾನೇ ನ್ಯಾಯ ಮಾಡೋನು. ಹಂಗಾದ್ರೆ ನಮಗೂ ನ್ಯಾಯ ಮಾಡು. ಏನಂತ ನ್ಯಾಯ ಮಾಡ್ಬೇಕು ನೋಡ್ರಪ್ಪ, ಎಂಟಿ ಇರೋರ್ನ ಎಂಟಿನೇ ಬಿಡಿಸ್ಬಿಟ್ಟಿದೀನಿ ಗಂಡನ್ಗೆ, ಗಂಡ ಇರೋರ್ನ ಗಂಡನ್ನೇ ಬಿಡಿಸ್ಬಿಟ್ಟಿದೀನಿ. ಇದಕ್ಕೂ ಮುಂದಕ್ಕೆ ಹೋದ್ರೆ ನ್ಯಾಯಕ್ಕೆ ಅತ್ತೆ ಸೊಸೆ ಜಗಳದಲ್ಲಿ ನಾಟಿ ಕೋಳಿ ಸಾರು, ಒಂದು ಕ್ವಾರ್ಟರ್ ಬಾಟ್ಲಿ ಯಾರು ಕೊಡಿಸ್ತಾರೋ ಅವ್ರ ಕಡೆಗೆ ನನ್ನ ನ್ಯಾಯ. ಇದೆಲ್ಲ ಬಿಟ್ಟು ನಿಮ್ ನ್ಯಾಯ ಏನ್ರ ಮಾಡೋದ್ ನಾನು? ಓ ಹಂಗಾರೆ ನಾವು ಕ್ವಾರ್ಟರ್ ಕೊಡಿಸ್ಬೇಕು ಅಂತ? ಹಂಗೇನಿಲ್ಲ ಕಣ್ರ, ಈಗಾಗ್ಲೇ ಹಾಕೊಂಡ್ ಬಂದಿದ್ದೀನಿ, ಮುಂದೆ ಕೇಳ್ರು. ಮತ್ ಮಾಡು ಮತ್ತೆ ನ್ಯಾಯವನ. ಏನ್ ನ್ಯಾಯ ಮಾಡ್ಬೇಕು ಅಂತ ಕೇಳ್ರು. ಏನು ಕೇಳ್ದೇನೆ ನ್ಯಾಯ ಮಾಡಿ ನ್ಯಾಯ ಮಾಡಿ ನ್ಯಾಯ ಮಾಡಿ ಅಂತಾರೆ. ನನ್ ಕುರಿ ಹೋಯ್ತಾ ಇದಾವ್, ಹೇಳ್ರ ಬೇಗ ನ್ಯಾಯ ಮಾಡ್ತೀನಿ. ಸ್ಮಶಾನಕ್ಕೆ ಕಾಲಿಡಬಾರ್ದು. ಸರಿ ಆಯ್ತು ನೋಡಪ್ಪ, ಇನ್ ಮುಂದೆ ಈ ಮಸಾಣಕ್ ಬರ್ಲೇಬೇಡ ಆಯ್ತೇನ್ರ? ನಾನು ಹೇಳಿದ್ದೀನಿ, ನೀವು ಹೋಗ್ರ ಆಯ್ತು. ಹೋಗ್ರ. ಮಾತ್ ನಂಬೋಯ್ತಾ ಇನ್ನೊಂದ್ ದಿವಸ ಏನಾದ್ರು ಬಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ತೀರಿ ನೀವೇ ಹೇಳ್ರು. ಇವ್ರಿಗೆ ಬೀಳ ಏಟು ನಿನಗ್ ಬೀಳ್ತಾವ ಅಷ್ಟೇ. ಬೇಡ ಅದನ್ನ ನಾನು ನೋಡ್ಕತ್ತೀನಿ. ನೀವು ಹೋಗ್ರ ಹುಷಾರು. ಹೋಗ್ರ ನೋಡ್ಕತ್ತೀನಿ. ಈ ನನ್ನ ಮಕ್ಳು ನನ್ಗೆ ಹೇಳಕ್ ಬಂದ್ಬಿಟ್ರು, ಅಲ್ಲಪ್ಪ ನೀನ್ ಈ ಮಸಾಣಕ್ಕೆ ಯಾಕಪ್ಪ ಬಂದೆ? ಈ ನನ್ನ ಮಕ್ಳ ಕೈಲಿ ಯಾಕೆ ಒದೆ ತಿಂತ ಇದೀಯ ನೀನು? ಪರದೇಶಿಯು ನಾನು, ಜನಗಾರು ಇಲ್ಲ ತಾತ. ಪರದೇಶಿ ನಾನು, ಪಾಪಿ. ತಂದೆ ತಾಯಿಗಳಿಲ್ಲ, ಬಂಧು ಬಳಗವಿಲ್ಲ. ತಂದೆ ತಾಯಿಗಳಿಲ್ಲ, ಬಂಧು ಬಳಗವಿಲ್ಲ. ಮುಂದೆಲ್ಲ ಕಾಯುವರು ಎನಗಿಲ್ಲ ತಾತ. ಮುಂದೆಲ್ಲ ಕಾಯುವರು ಎನಗಿಲ್ಲ ತಾತ. ಪರದೇಶಿ ನಾನು, ಎನಗಾರು ಇಲ್ಲ ತಾತ. ಪರದೇಶಿ ನಾನು. ಅಯ್ಯೋ ಪರದೇಶಿ, ನಿನ್ನ ಮಾತು ಕೇಳಿದ್ರೆ ತಾತ, ನನಗೆ ನನ್ನ ಗ್ರಹಚಾರ ಫಲದಿಂದ ಹಾ ಉಣ್ಣಲು ಅನ್ನವಿಲ್ಲದೆ, ಅಯ್ಯೋ. ಒದಿಯಲು ವಸ್ತ್ರವಿಲ್ಲದೆ, ಕಾಡು ಮೇಡಿನಲ್ಲಿ ಅಲೆದುಕೊಂಡು ಬಂದ ನಾನೋರು ಪರದೇಶಿ ತಾತ. ಅಯ್ಯೋ ಪರದೇಶಿ, ನೋಡಪ್ಪ ಇಲ್ಲಿ ಮುಂದೆ ಒಂದು ದೊಡ್ಡ ಪಟ್ಟಣ ಕಾಣಿಸುತ್ತಲ್ಲ, ಆಗಲಿ ತಾತ. ಆ ಪಟ್ಟಣಕ್ಕೆ ಹೋಗಿ ಭಿಕ್ಷೆ ಬೇಡ್ಕೊಂಡು ತಿನ್ನು. ತಗೋ, ಈ ಜೋಳಿಯಲ್ಲಿ ಒಂದ್ ತಟ್ಟೆ ಚಂಬು ಎಲ್ಲನೂ ಇದೆ.
ಅಯ್ಯೋ ನೋಡು, ಪರಮಾತ್ಮ. ಇನ್ನೊಂದು ಸರಿ ಈ ಮಸಾಟದ ಕಡೆ ಹಾಕಿ ತಲೆ ಹಾಕಿನೂ ಮಲ್ಕೋಬೇಡ. ಆಗಲಿ ತಾತ, ಸರಿನಾ? ಆಗಲಿ ತಾತ, ಏನೋ ಜೀವನ ಮಾಡ್ಕೊಂಡು ಹೋಗಪ್ಪ. ಆಗಲಿ ತಾತ.